ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ಮಂಗಳವಾರ ಆಗಿರೋದ್ರಿಂದ ನಾನು ಸ್ವಲ್ಪ ಪೂಜೆಗೆ ಎಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಮಂಗಳವಾರ ಏನು ಅಂತ ಅಂದರೆ ನಾನು ಕಾರ್ಯಸಿದ್ಧಿ ಗಣೇಶನ ಪೂಜೆ ಮಾಡ್ತಾಯಿದ್ದೀನಿ. ಸೊ ಇದು 11ನೇ ವಾರ. ಕಾರ್ಯಸಿದ್ಧಿ ಗಣೇಶನ ಪೂಜೆ ಒಟ್ಟು 21 ವಾರ ಮಾಡಬೇಕು. ನಾನು ಎಲ್ಲ ಕಾರ್ಯಗಳು ಚೆನ್ನಾಗಾಗಲಿ, ಯಾವುದೇ ರೀತಿ ವಿಘ್ನಗಳಿದ್ರೂ ನಿವಾರಣೆ ಆಗಲಿ ಅಂತ ಹೇಳಿಬಿಟ್ಟು ನಾನು ಕಾರ್ಯಸಿದ್ಧಿ ಗಣೇಶನ ಮಾಡ್ತಾಯಿದ್ದೀನಿ. ಇದು 2ನೇ ಸಲ ಮಾಡ್ತಾ ಇರೋದು ನಾನು. ಈಗ ಟೋಟಲ್ 11 ವಾರ ಆಗಿದೆ. ಇದಕ್ಕೇನು ಅಂತ ಅಂದರೆ ಹಿಂದಿನ ದಿನ ರಾತ್ರಿಯೇ ಕಡಲೆಕಾಳು ನೆನೆಸ್ಕೋಬೇಕಂದ್ರೆ ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ಕೆಂಪು ಕಲರು ಕಡಲೆಕಾಳು ಬರುತ್ತಲ್ಲ, ಕಡಲೆಕಾಳನ್ನ ನೆನೆಸ್ಕೊಂಡು ಹಾಕಬೇಕು. ಯಾಕೆ ಅಂತಂದರೆ ಅದನ್ನು ಬೆಳಿಗ್ಗೆ ದೇವರಿಗೆ ನೈವೇದ್ಯ ಮಾಡಲಿಕ್ಕೆ. ಏನು ಅಂತಂದರೆ 21 ಕಡಲೆಕಾಳಿರೋ ಹಾರನ್ನೇ ಮಾಡಬೇಕು. ಅದಕ್ಕೆ ಬೆಳಿಗ್ಗೆನೇ ಎದ್ದು ಸ್ವಲ್ಪ ಅದಕ್ಕೋಸ್ಕರ ನಾನು ರಾತ್ರಿಯೇ ನೆನೆಸ್ಕೊಂಡು ಬೆಳಿಗ್ಗೆ ಎದ್ದು ಅದನ್ನು ಮಾಡೋದಕ್ಕೋಸ್ಕರ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಸೊ ರಂಗೋಲಿ ಮಾಡ್ಕೋತೀನಿ, ಯಾಕಂದರೆ ನನಗೆ ಫಸ್ಟು ಹೊಸಲು ರಂಗೋಲಿ ಆಗಿಬಿಡಬೇಕು. ಹೊಸಲು ರಂಗೋಲಿ ಹೇಗೆ ಅಂತ ಅಂದರೆ ನನಗೆ ರಂಗೋಲಿ ಹಾಕೋದಂದರೆ ತುಂಬ ಇಷ್ಟ. ಹಾಗಾಗಿ ನಾನು ಎವ್ರಿ ಡೇ ಸ್ವಲ್ಪ ಡಿಫ್ರೆಂಟಾಗಿ ರಂಗೋಲಿಗಳನ್ನ ಹಾಕ್ತಾ ಇರ್ತೀನಿ. ಸೊ ರಂಗೋಲಿ ಎಲ್ಲ ಆದಮೇಲೆ ರಾತ್ರಿ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಲ್ವ, ಆ ಕಡಲೆಕಾಳನ್ನು ಟೋಟಲ್ 21 ಕಡಲೆಕಾಳನ್ನ ಹಾರ ಮಾಡ್ಕೋಬೇಕು. 21 ಕಡಲೆಕಾಳಿರೋ ಹಾರನ ಗಣೇಶಂಗೆ ಹಾಕಿದ್ರೆ ನಮ್ಮ ಇಷ್ಟಾರ್ಥ ಆಗುತ್ತೆ, ಏನೇ ಇದ್ರೂ ಇಷ್ಟಾರ್ಥ ನೆರವೇರುತ್ತೆ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಕಡಲೆಕಾಳು ಒಂದೇ ಅಲ್ಲ, ಕಡಲೆಕಾಳು ಏನು ಹಾಕಿರ್ತೀವಿ ರಾತ್ರಿ ಪೋಣಿಸಿ ಉಳಿದಿರೋದು ಕಡಲೆಕಾಳನ್ನ ನೈವೇದ್ಯಕ್ಕೆ ಇಟ್ಟು, ಅದ್ರ ಜೊತೆಗೆ ಕೊಬ್ಬರಿ, ಬೆಲ್ಲ ಮತ್ತು ಖರ್ಜೂರ, ಒಣ ಖರ್ಜೂರ ಆದರೂ ಆಯಿತು, ಹಸಿ ಖರ್ಜೂರ, ಒಟ್ಟು ಖರ್ಜೂರ ಇಟ್ಟು, ಎಲೆ ಅಡಿಕೆ ಇಟ್ಟು, ಬಾಳೆಹಣ್ಣು ಇಟ್ಟು ನೈವೇದ್ಯ ಮಾಡಬೇಕು ಗಣೇಶನಿಗೆ. ನಿಮಗೆ ಗೊತ್ತಿಲ್ಲ, ಕೊಬ್ಬರಿ ಬೆಲ್ಲ ಅಂದರೆ ತುಂಬ ಇಷ್ಟ ಅಂತ ಹೇಳ್ತಾರೆ. ಹಾಗಾಗಿ ಗಣೇಶನಿಗೆ ನೈವೇದ್ಯನ ಕೊಬ್ಬರಿ ಬೆಲ್ಲದಲ್ಲೇ ಇಡಬೇಕು. ಇದೆಲ್ಲ ನೈವೇದ್ಯ ಎಲ್ಲ ರೆಡಿ ಮಾಡ್ಕೊಂಡು ಅದೆಲ್ಲ ರೆಡಿ ಮಾಡ್ಕೊಂಡು ಆದಮೇಲೆ ನಾನು ಹೂವು ಹಾಕೋದಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಹೂವು ಎಲ್ಲ ಹಾಕ್ಕೊಂಡು ವಿಳೆದೆಲೆಲ್ಲ ಇಟ್ಕೊಂಡು ಹೂವು ಎಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಂಡಾದ್ಮೇಲೆ ಮನೇಲಿ ಸ್ವಲ್ಪ ಹೂವುಗಳು ಬಿಟ್ಟಿತ್ತು, ಅದನ್ನು ಸ್ವಲ್ಪ ಎಲ್ಲ ಕಟ್ಕೊತಾ ಇದ್ದೀನಿ. ಮನೇಲಿ ಬಿಟ್ಟಿರೋ ಹೂವು ಮತ್ತು ಎಕ್ಕದ ಹೂವು ಎಲ್ಲ ರೆಡಿ ಮಾಡಿಕೊಂಡು ಮನೇಲಿ ಸ್ವಲ್ಪ ಬಿಟ್ಟಿತ್ತು ಕಣಗಳು, ಅದನ್ನು ಪೋಣಿಸ್ಕೊಂಡಾದ್ಮೇಲೆ ಹೂವು ಇಟ್ಕೋತಾ ಇದ್ದೀನಿ. ಹೂವು ಎಲ್ಲ ಇಟ್ಕೊಂಡು ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ರೆಡಿ ಮಾಡ್ಕೊಂಡಾದ್ಮೇಲೆ ಪೂಜೆ ಎಲ್ಲ ಆಗಿ ಆಮೇಲೆ ದೇವರಿಗೆ ನೈವೇದ್ಯ ಎಲ್ಲ ಮಾಡಿ ಪೂಜೆ ಮುಗಿಸ್ಕೊಂಡ್ರೆ ಇವತ್ತಿನ ದಿನ ಮುಗಿಯುತ್ತೆ. ಓಕೆ, ಥ್ಯಾಂಕ್ ಯು. ಗೌರಿ ನಂದನ ದೇವಾ ಸಿದ್ಧಿ ಬುದ್ಧಿ ಪ್ರದಾಯಕ ಉತ್ತಿಷ್ಟ ಪ್ರಮದಾಧೀಶ ಉತ್ತಿಷ್ಟ ಗಣನಾಯಕ ಹೇ ರಂಭ ಸಂಬತನಯ ಕರುಣಾಂಬುರಾಶೆ ಹೇ ಮೂಷಿಕ ಸುರಮದಾ